ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಾನು ಹರೀಶ್ ನಾಗರಾಜು. ಇದು ಹೇಳೋದಕ್ಕೆ ಬೇಜಾರಾಗುತ್ತೆ, ಆದರೆ ನಡೆದಿರೋದು ನೋಡಿದ್ರೆ ಹಂಗೌರ ಅಂತ ಅನಿಸ್ಬಿಡುತ್ತೆ. ಮಂಗಳೂರಿನಲ್ಲಿ CCB ಪೊಲೀಸರೇ ಕಳ್ಳರಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಂದರೆ ಇದೀಗ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್. ಸೀಸ್ ಮಾಡಿದ ಕಾರುಗಳನ್ನೇ ಮಾರ್ಕೊಂಡ್ಬಿಟ್ಟಿದ್ದಾರ. ಐಷಾರಾಮಿ ಕಾರುಗಳನ್ನೇ ಮಾರಾಟ ಮಾಡಿದ್ರ CCB ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ಮಂಗಳೂರಿನ CCB ಪೊಲೀಸರ ಈ ಚಟುವಟಿಕೆ ಬಗ್ಗೆ CIDಗೆ ಮಂಗಳೂರು ಪೊಲೀಸರು ವರದಿ ಕೊಟ್ಟಿದ್ದಾರೆ. ಜಾಗ್ವಾರ್, BMW, ಪೋರ್ಷೆ ಎಲ್ಲ ಲಕ್ಸುರಿ ಕಾರ್ಗಳಿವು. ಈ ಕಾರನ್ನು ಸೀಸ್ ಮಾಡಿದ್ರು. 3 ಕಾರ್ಗಳಲ್ಲಿ ಜಾಗ್ವಾರ್ ಕಾರ್ ಮಾರಿದ್ರು CCB ಅಧಿಕಾರಿಗಳು. ಬಾ ಹಣ ಡಬ್ಲಿಂಗ್ ಕೇಸಲ್ಲಿ 30 ಕೋಟಿ ವಂಚನೆ ಆಗಿತ್ತು. ಎಲಿಯಾ ಕನ್ಸ್ಟ್ರಕ್ಷನ್ಸ್ ಅಂಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ, ಈ ಸಂಸ್ಥೆಗೆ ಸಂಬಂಧಪಟ್ಟಂತಹ 3ರನ್ನ ಅರೆಸ್ಟ್ ಮಾಡಿದ್ರು. ಈಗ 3 ಕಾರ್ಗಳನ್ನು ಸೀಸ್ ಮಾಡಿದ್ರು. ಪೋರ್ಷೆ, BMW ಕಾರ್ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ರು. ಜಾಗ್ವಾರ್ ಕಾರ್ ಮಾರಿದ್ರು CCB ಪೊಲೀಸರು. ಬೇರೆಯವರು ಬುದ್ಧವಾದ ಹೇಳೋರು ಇವ್ರು ಹ್ಯಾಕಿಂಗ್ ಮಾಡಿದ್ರು. PSI ಕಬಾಲ್ ರಾಜ್ ಸೇರಿದಂತೆ 4 ಮೇಲೆ ಪೊಲೀಸರಿಗೆ ಕೇಸ್ ಹಾಕಿದ್ದಾರೆ. ನಾರ್ಕೋಟಿಕ್ ಇನ್ಸ್ಪೆಕ್ಟರ್ ರಾಮಕೃಷ್ಣ, CCB ಸಿಬ್ಬಂದಿ ಅಶೀತ್ ಡಿಸೋಜಾ ಮತ್ತು ರಾಜ್ ವಿರುದ್ಧ ಪೊಲೀಸರ ವರದಿ ಕುರಿತ ಪ್ರಕರಣ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್. ಮಂಗಳೂರು CCB ವಿಭಾಗದಿಂದ ಈಗಾಗಲೇ ವರ್ಗಾವಣೆಗೊಂಡಿರುವ ಅಧಿಕಾರಿಗಳಿಂದ ವಂಚನೆ ಆಗಿದೆಯಂತೆ. ಪ್ರಕರಣದ ತನಿಖೆಯನ್ನು ನಡೆಸಿ ವರದಿಯನ್ನು ತಯಾರು ಮಾಡಿದ್ರು DCP ವಿನಯ್ ಗಾವ್ಕರ್. ಹಿಂದಿನ ಕಮಿಷನರ್ ವಿಕಾಸ್ ಕುಮಾರ್ ಇದ್ದಾಗ ನಡೆದಂಥ ಅಕ್ರಮ ಇದು. 3 ಕಾರ್ಗಳು, ಪೋರ್ಷೆ, ಐಷಾರಾಮಿ ಕಾರ್ಗಳ ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. 3 ಕಾರ್ಗಳದು. BMW ಇದೆ, ಪೋರ್ಷೆ ಕಾರ್ ಕೂಡ ಇದೆ. ಇದು ಸಂಬಂಧಪಟ್ಟದ್ದು ಎಲಿಯಾ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಆ ಸಂಸ್ಥೆಗೆ ಸಂಬಂಧಪಟ್ಟದ್ದು. ಹಣ ಡಬ್ಲಿಂಗ್ ಕೇಸಲ್ಲಿ 30 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ರನ್ನ ಅರೆಸ್ಟ್ ಮಾಡಿದರು. 3 ಐಷಾರಾಮಿ ಕಾರ್ಗಳನ್ನು ಅವರು ಸೀಸ್ ಮಾಡಿದರು. ಅದು ಜಾಗ್ವಾರ್ ಇತ್ತು, ಎಲ್ಲ ಕೋಟಿಗೆ ಮೇಲೆ. BMW ಕಂಪೇರ್ ಮಾಡಿದ್ರೆ ಅದೇ ಒಂಚೂರು ಕಡಿಮೆ. ಪೋರ್ಷೆ ಒನ್ಸ್ ಅಗೈನ್ ಒಂದು ದೊಡ್ಡ ಐಷಾರಾಮಿ ಕಾರು. ಎಲ್ಲ ಕಾರ್ಗಳನ್ನು ಸೀಸ್ ಮಾಡಿ ಅದಾದ್ಮೇಲೆ ಒಂದನ್ನು ಮಾರ್ಕೊಂಡು ಮಿಕ್ಕಿದ್ದನ್ನು ಸ್ವಂತಕ್ಕೆ ಉಪಯೋಗಿಸ್ಕೊಳ್ಳೋದು. ಫುಲ್ ಬಿಲ್ಡಪ್ ಇದು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್. ಗುಡ್ ಮಾರ್ನಿಂಗ್ ಹರೀಶ್. ಇದೆಂಗಿದು, ಯಾರಿಗೂ ಗೊತ್ತಾಗಲ್ಲ, ನಾವೇ ಯೂಸ್ ಮಾಡಿದ್ರೆ ಅಂತಾನೋ, ಅಥವಾ ನಮ್ಮನ್ನು ಯಾರು ಕೇಳ್ತಾರೆ ನಾವೇ ಎಲ್ಲ ನೋಡ್ಕೊಳ್ಳೋದು ಅಂತಾನೋ, ಹೆಂಗಿದು? ಖಂಡಿತ ಹರೀಶ್, ಈ ಮೇಲಾಧಿಕಾರಿಗಳು ಶಾಮೀಲಾಗಿ ಖುದ್ದು ಮಾಡಿರುವಂತಹ ಪ್ರಕರಣ ಇದು. ಹಾಗಾಗಿ ಈ ಬಾರಿ ನೂತನವಾಗಿ ಕಮಿಷನರ್ ಶಶಿಕುಮಾರ್ ಬಂದಿದ್ದಾರೆ. ಹಾಗಾಗಿ ಅವರು ಮುತುವರ್ಜಿಯನ್ನು ವಹಿಸಿ ಕೇಸನ್ನ ಬಯಲ್ಗೆಳೆದಿರುವಂತದ್ದು. ಇದರ ಹಿನ್ನೆಲೆಯನ್ನು ನೋಡೋದಾದ್ರೆ ಬಹಳಷ್ಟು ದೊಡ್ಡ ಮಾಫಿಯಾ ಇದ್ರ ಹಿಂದೆ ಇರದಂತೆ ಕಾಣಿಸುತ್ತೆ. ಯಾಕಂದ್ರೆ ಉನ್ನತ ಅಧಿಕಾರಿಗಳೇ ನೇರವಾಗಿ ಶಾಮೀಲಾಗಿ ಡೀಲ್ ಅನ್ನ ಮಾಡಿರುವಂತದ್ದು. ಕಳೆದ 1 ವರ್ಷದ ಹಿಂದೆ ಒಂದು ಕಂಪನಿಯಿಂದ ಆರೋಪ ಬಂದಿತ್ತು. ಅಂದ್ರೆ ಅದು ಎಲಿಯಂ ಕನ್ಸ್ಟ್ರಕ್ಷನ್ ಅಂಡ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿ ಸುಮಾರು 30 ಕೋಟಿಯಷ್ಟು ಅವರು ಫ್ರಾಡ್ ಅನ್ನ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಬಂತು, ದೂರನ್ನ ಕೂಡ ಬಂತು. ಈ ಹಿನ್ನೆಲೆಯಲ್ಲಿ ಕೇರಳದ 3 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವರಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ 3 ಕಾರುಗಳನ್ನ ಕೂಡ ವಶಪಡಿಸಿಕೊಂಡಿದ್ರು. ಬಂಧಿತರು ಜೈಲಿಗೆ ಹೋದಂತೆ ಇವರು ಪೊಲೀಸರು ಮೇಲಾಧಿಕಾರಿಗಳು ಸೇರಿದ್ರು ಈ ಕಾರನ್ನ ಸದ್ದಿಲ್ಲದೆ ಮಾರುವಂತ ಕೆಲಸಕ್ಕೆ ಕೈ ಜೋಡಿಸಿರುವಂತದ್ದು. ಹಾಗಾಗಿ CCB ಅಧಿಕಾರಿಗಳು ಸೇರಿದಂತೆ ಮತ್ತು ಮಂಗಳೂರಿನ ಈ ಹಿಂದೆ ಕರ್ತವ್ಯ ನಿರ್ವಹಿಸಿದಂತಹ ಉನ್ನತ ಅಧಿಕಾರಿಗಳು ಈ ಡೀಲ್ ಅನ್ನ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಹಾಗಾಗಿ ಈ ಪ್ರಕರಣ ಈಗ CIDಗೆ ಹೋಗಿದೆ. CIDಗೆ ಮಂಗಳೂರಿನ ಪೊಲೀಸರು ಕಂಪ್ಲೀಟ್ ಆದ ಡೀಟೇಲ್ ಆದ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ 4 ಮಂದಿ ಪೊಲೀಸ್ ಅಧಿಕಾರಿಗಳು ಈಗ ಹೆಸರು ಕೇಳಿರುವಂತದ್ದು. ಈ ಹಿಂದಿನ CCB SI ಆದಂತಹ ಕಬ್ಬಲ್ ರಾಜ್ ಆಗಿರ್ಬೋದು, ನಾರ್ಕೋಟಿಕ್ ಇನ್ಸ್ಪೆಕ್ಟರ್ ಆದಂತಹ ರಾಮಕೃಷ್ಣ ಆಗಿರ್ಬೋದು, ಮತ್ತು CCB ಸಿಬ್ಬಂದಿಗಳಂತಹ ಆಶೀಶ್ ಡಿಸೋಜ ಮತ್ತು ರಾಜ, ಈ 4 ಮಂದಿಯ ವಿರುದ್ಧ ಈಗ CIDಗೆ ವರದಿ ಹೋಗಿರುವಂತದ್ದು. ಈ 4 ಮಂದಿ ಸೇರಿ ಆ ಕಾರನ್ನ ಮಾರಾಟ ಮಾಡೋಕೆ ಯತ್ನವನ್ನ ಮಾಡಿದ್ರು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಬೆಳಕಿಗೆ ಬಂದಿರುವಂತದ್ದು. ಹಾಗಾದ್ರೆ ಪೊಲೀಸರಿಗೆ ಇಷ್ಟು ಧೈರ್ಯ ಹೇಗೆ ಬಂತು, ಇದನ್ನ ಯಾರು ಕೇಳೋರೇನೆಂಬ ಭಯ ಇತ್ತ ಅನ್ನೋದನ್ನ ಸದ್ಯಕ್ಕೆ ವಿಚಾರಣೆ ಮಾಡ್ತಾ ಹೋದ್ರೆ ಬಂಧಿತರಾದಂತಹ 3 ಮಂದಿ ಕೇರಳದ ಮೂಲದವರು ಅಂದ್ರೆ ಅವರು ಕೂಡ ಈ ಹಿಂದೆ ದೊಡ್ಡ ಮಾಫಿಯಾದಲ್ಲಿ ಕೈ ಜೋಡಿಸಿದ್ರು. ಕೇವಲ 30 ಕೋಟಿಯ ಹಗರಣ ಮಾತ್ರ ಅಲ್ಲ, ಇದಕ್ಕಿಂತ ಅತಿ ದೊಡ್ಡ ಮೊತ್ತದ ಹಗರಣ ಕೂಡ ಅವರ ಹೆಗಲ ಮೇಲಿತ್ತು. ಹಾಗಾಗಿ ಈ ಕಾರನ್ನ ಮಾರಿ ಅವರ ಬಾಯಿ ಮುಚ್ಚಿಸಬಹುದೆಂಬ ಒಂದು ರೀತಿಯ ಉಪಾಯವನ್ನ ಪೊಲೀಸ್ ಮೇಲಾಧಿಕಾರಿಗಳು ಮಾಡಿರುವಂತದ್ದು. ಸದ್ಯ ಈ ಅತಿ ದೊಡ್ಡ ಪ್ರಕರಣ ಬಯಲ್ಗೆಳಿದೆ. ಮಂಗಳೂರಿನ ನೂತನ ಕಮಿಷನರ್ ಶಶಿಕುಮಾರ್ ಅವರ ಕಾರ್ಯಕ್ಷಮತೆ ಇದರಲ್ಲಿ ಮೆಚ್ಚಲೇಬೇಕು. ಯಾಕೆಂದ್ರೆ ತನ್ನ ಪೊಲೀಸ್ ಅಧಿಕಾರಿಗಳ ಮೇಲೆ ಈ ತರ ಆರೋಪ ಬಂದಾಗ ಕೂಡ ಅವರು ಯಾವುದೇ ರೀತಿಯಾಗಿ ಸೃಜನ ಪಕ್ಷಪಾತವನ್ನ ಮೆರೆದಿಲ್ಲ, ಕರ್ತವ್ಯ ನಿಷ್ಠರಾಗಿ ಅವರು ಈ ಪ್ರಕರಣವನ್ನ ಬಯಲ್ಗೆಳೆಯಿರುವಂತದ್ದು. ಹರೀಶ್, ಗುಡ್ ಜಾಬ್. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ.